ಯುದ್ಧದ ಹೊತ್ತಲ್ಲೇ ಚಿನ್ನದ ಬೆಲೆ ದಾಖಲೆಯ ಇಳಿಕೆ. ಚಿನ್ನಾಭರಣ ಖರೀದಿಸುವುದಕ್ಕೆ ಮುಗಿಬಿದ್ದ ಮಹಿಳಾ ಮಣಿಗಳು. ನಡು ರೋಡಲ್ಲಿ ಕಾರ್ ಡ್ರಿಫ್ಟಿಂಗ್ ಮಾಡಿದಂತ ಅರೆಕೆರೆಗೆ ಪೊಲೀಸರ ಪ್ರಶ್ನೆಗಳ ಸುರಿಮಳೆ. ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಕಳೆದ 1 ವರ್ಷದಿಂದ ಗಗನ ಕುಸುಮವಾಗಿದ್ದ ಚಿನ್ನ ಬೆಳ್ಳಿ ದರ ಯುದ್ಧದ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಬಂಗಾರ ಪ್ರಿಯರು ದಿಲ್ಖುಷ್ ಆಗಿದ್ದಾರೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆಯಲ್ಲಿ 1032 ರೂಪಾಯಿ ಇಳಿಕೆಯಾಗಿದ್ದು, 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆಯಲ್ಲಿ 945 ರೂಪಾಯಿ ಕಡಿಮೆಯಾಗಿದೆ. ಇನ್ನು 40 ವರ್ಷದ ಚಿನಿವಾರ ಪೇಟೆಯ ಇತಿಹಾಸದಲ್ಲೇ ಇದು ದಾಖಲೆ ಮಟ್ಟದ ಕುಸಿತ ಕಂಡಿದೆ. ಇನ್ನು 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ 14,597 ರೂಪಾಯಿ ಇತ್ತು. 1032 ರೂಪಾಯಿ ಕುಸಿತದಿಂದ 1 ಗ್ರಾಂ ಶುದ್ಧ ಚಿನ್ನದ ದರ 13,565 ರೂಪಾಯಿ ಆಗಿದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ದರ ನಿನ್ನೆ 13,380 ರೂಪಾಯಿ ಇತ್ತು. ಇದೀಗ 1 ಗ್ರಾಂ 945 ರೂಪಾಯಿ ಕುಸಿತದಿಂದ 12,435 ರೂಪಾಯಿ ಆಗಿದೆ. ಅಲ್ಲದೆ ಬೆಳ್ಳಿ ದರದಲ್ಲೂ ಭಾರಿ ಪ್ರಮಾಣದ ಇಳಿಕೆಯಾಗಿದೆ. ಈ ಹಿಂದೆ 4,20,000 ರೂಪಾಯಿ ತಲುಪಿದ್ದ ಕೆಜಿ ಬೆಳ್ಳಿಯ ದರ ದಿನದಿನಕ್ಕೂ ಕುಸಿತ ಕಂಡಿದೆ. ಕೆಜಿ ಬೆಳ್ಳಿ ಬೆಲೆಯಲ್ಲಿ 15,000 ಕಡಿಮೆಯಾಗಿದ್ದು 2,30,000 ರೂಪಾಯಿ ಆಗಿದೆ. ಚಿನ್ನ ಹಾಗೂ ಬೆಳ್ಳಿ ದರ ಇಳಿಕೆ ಆಗ್ತಾ ಇದ್ದಂತೆ ಆಭರಣ ಪ್ರಿಯರು ಸಂತಸಗೊಂಡಿದ್ದಾರೆ. ಆಭರಣಗಳ ಬೆಲೆ ಕುಸಿತದ ಬೆನ್ನಲ್ಲೇ ಜ್ಯುವೆಲರಿ ಶಾಪ್ಗೆ ಮಹಿಳೆಯರು ಲಗ್ಗೆ ಇಟ್ಟಿದ್ದಾರೆ. ಮೈಸೂರಿನ ಆಭರಣದ ಅಂಗಡಿಗಳು ಗ್ರಾಹಕರಿಂದ ತುಂಬಿ ತುಳುಕಿದ್ವು. ದರ ಕುಸಿತಕ್ಕೆ ನಾರಿಯರು ಸಂತಸ ವ್ಯಕ್ತಪಡಿಸಿದ್ರು. ಒಂದು ಲಾಸ್ಟ್ ಮಂತ್ ಎಲ್ಲ ನೋಡಿದಾಗ ಗಗನಕ್ಕೇರಿತ್ತು ಚಿನ್ನದ ಬೆಲೆ. ಮಧ್ಯಮ ವರ್ಗದ ಜನಗಳಂತೂ ಕೊಂಡ್ಕೊಳ್ಳೋಕೆ ಆಗ್ತಿರಲಿಲ್ಲ ಚಿನ್ನದ. ಆದರೆ ಇವಾಗ ಕೊಂಡ್ಕೊಳ್ಳೋ ಅಂತ ಒಂದು ಪ್ರಮೇಯ ಬಂದಿದೆ, ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಬಂದಿದ್ದೀವಿ ಸರ್ ನಾವೆಲ್ಲರೂ. TV9 ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ 2026 ಶೃಂಗಸಭೆ ಆಯೋಜಿಸಿದೆ. ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ಶೃಂಗಸಭೆಯಲ್ಲಿ ಮೈ ಹೋಮ್ ಗ್ರೂಪ್ ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಆದ ರಾಮುರಾವ್ ಜೂಪಲ್ಲಿ ಮಾತನಾಡಿದರು. ಇವತ್ತು ಜಗತ್ತಿನಾದ್ಯಂತ ಕೌಶಲ್ಯ ಹೊಂದಿದ ಕೆಲಸಗಾರರ ಕೊರತೆ ಇದೆ. ಜರ್ಮನಿ ಇರಲಿ, ಕೆನಡಾ ಇರಲಿ ಅಥವಾ ಗಲ್ಫ್ ದೇಶಗಳೇ ಇರಲಿ, ಎಲ್ಲರಿಗೂ ಟ್ಯಾಲೆಂಟ್ ಇರುವ ಕೆಲಸಗಾರರು ಬೇಕಾಗಿದ್ದಾರೆ. ಅಗತ್ಯ ಪೂರೈಸುವ ಶಕ್ತಿ ಇರೋದು ಕೇವಲ ಭಾರತಕ್ಕೆ ಮಾತ್ರ. ಜಗತ್ತು ಭಾರತದ ಯುವ ಶಕ್ತಿಯನ್ನ ಭರವಸೆಯಿಂದ ನೋಡ್ತಾ ಇದೆ ಅಂತ ಹೇಳಿದ್ರು. TV9ನ ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ ವಾರ್ಷಿಕ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ದೇಶದಲ್ಲಿ ಸ್ವಾರ್ಥದ ರಾಜಕಾರಣ ಶುರು ಮಾಡಿದ್ದೇ ಕಾಂಗ್ರೆಸ್. ಪಶ್ಚಿಮ ಬಂಗಾಳದಲ್ಲಿ ಜನ ಕಲ್ಯಾಣಕ್ಕಿಂತ ಸ್ವಾರ್ಥ ರಾಜಕಾರಣ ಹೆಚ್ಚಿದೆ. ಎಐ ಶೃಂಗಸಭೆಗೆ ನುಗ್ಗಿ ಮೈಮೇಲಿನ ಬಟ್ಟೆ ಬಿಚ್ಚಿಕೊಂಡ್ರು. ದೇಶದ ಗೌರವದ ಬಗ್ಗೆ ಕಾಂಗ್ರೆಸ್ನವರಿಗೆ ಕಾಳಜಿ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ರು. ಕಾಂಗ್ರೆಸ್ पार्टी की राजनीति का एक ही लक्ष्य रहा है, किसी भी तरह विकास का विरोध. TV9 ವಾಟ್ ಇಂಡಿಯಾ ಥಿಂಕ್ಸ್ ಟುಡೇ 2026 ಶೃಂಗಸಭೆಯಲ್ಲಿ TV9 ನೆಟ್ವರ್ಕ್ MD ಹಾಗೂ CEO ಆದ ಬರುಣ್ ದಾಸ್ ಮಾತನಾಡಿದರು. ನಾನು ಪ್ರಧಾನಿ ಮೋದಿ ಆಡಳಿತದ ಶೈಲಿಯನ್ನ ಕುತೂಹಲದಿಂದ ಗಮನಿಸ್ತಾ ಇದ್ದೇನೆ. ಇದೇ ವೇದಿಕೆಯಲ್ಲಿ ನಾನು ಮೋದಿ ಅವರ 3 ಮಂತ್ರಗಳ ಬಗ್ಗೆ ಹೇಳಿದ್ದೆ. ಇದೀಗ ಮೋದಿ ಅವರ ಹೊಸದೊಂದು ಮಂತ್ರ ನನಗೆ ಕಾಣಿಸ್ತಾ ಇದೆ. ಆ ಹೊಸ ಮಂತ್ರ ನಾನು ವಿನಮ್ರವಾಗಿ ಭಾವಿಸುವಂತಹ ಸ್ಥಿತಪ್ರಜ್ಞೆ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಶ್ರೀ ಕೃಷ್ಣ ಅರ್ಜುನನಿಗೆ ನೀಡಿದ ಸಲಹೆ ಸ್ಥಿತಪ್ರಜ್ಞೆ ಆಗಿತ್ತು ಅಂತ ಬರುಣ್ ದಾಸ್ ಹೇಳಿದ್ರು. The new Modi mantra, as I humbly see, is Samabuddhi. Samabuddhi is not about treating everyone equally, but equitably. It is the ability to engage with all sides without losing one's center. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಕಾಮಕಾಂಡ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಪ್ರಕರಣ ಸಿಐಡಿಗೆ ಹಸ್ತಾಂತರಿಸಿದ್ರು. ವೇಣೂರು ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಶಿಕ್ಷಕಿ ನೀಡಿದ್ದ ದೂರಿನ ಅನ್ವಯ FIR ದಾಖಲಾಗಿತ್ತು. 2020-23ರವರೆಗೆ ಅತ್ಯಾಚಾರವೆಸಗಿದ ಆರೋಪ ಕೇಳಿಬಂದಿತ್ತು. ಹಣ, ಚಿನ್ನ ಮತ್ತು ಸಾಗುವಾನಿ ಮರ ಲಪಟಾಯಿಸಿ ಜೀವ ಬೆದರಿಕೆ ಹಾಕಿದ್ದ ಅಂತ PI ಸಂದೇಶ್ ಸೇರಿದಂತೆ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ನಲ್ಲಿ ರಿಕ್ಕಿ ರೈಗೆ ಜಾಮೀನು ಮಂಜೂರಾಗಿದೆ. ಬೆಂಗಳೂರಿನ 5ನೇ ACMM ಕೋರ್ಟ್ ಬೇಲ್ ನೀಡಿದೆ. IMV 184, 189, BNS 281 ಅಡಿಯಲ್ಲಿ FIR ದಾಖಲಾಗಿತ್ತು. ರಿಕ್ಕಿ ರೈ ವಿರುದ್ಧ ಕೇಸ್ ದಾಖಲಾಗಿತ್ತು. ಕಬ್ಬನ್ ಪಾರ್ಕ್ ಸಂಚಾರಿ ಠಾಣೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ರಿಕ್ಕಿ ರೈಗೆ ನೋಟಿಸ್ ನೀಡಿದ್ರು. ವಕೀಲರ ಜೊತೆ ಆಗಮಿಸಿ ವಿಚಾರಣೆ ಎದುರಿಸಿದ್ದು ಪೊಲೀಸರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ.